ನಮ್ಮ ತಪ್ಪನ್ನು ನಮ್ಮ ಹತ್ತಿರವೇ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪನ್ನು ಇತರರಿಗೆ ಹೇಳಿ ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಅವನು ಶತ್ರುವಿಗೆ ಸಮಾನ. ವ್ಯಕ್ತಿಯೊಬ್ಬನನ್ನು ಸಂಪೂರ್ಣವಾಗಿ ನಂಬುವುದರಿಂದ ಕಲಿಯಬಹುದಾದ 2 ಪಾಠ ಎಂದರೆ ಜೀವನದುದ್ದಕ್ಕೂ ಜೊತೆಯಾಗಿ ಇರುತ್ತಾರೆ ಅಥವಾ ಜೀವನದುದ್ದಕ್ಕೂ ಪಾಠ ಕಲಿಸಿ ಹೋಗುತ್ತಾರೆ. ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕೆಂದರೆ ಹಿಂದೆ ಬದುಕಿನ ಅಧ್ಯಯನವನ್ನು ಮರೆಯದೆ ನೆನಪಲ್ಲಿ ಇಟ್ಟುಕೊಳ್ಳುವುದು ಅನಿವಾರ್ಯ. ಕಳೆದುಕೊಂಡ ಮೇಲೆ ಪ್ರೀತಿಯ ಬೆಲೆ ಗೊತ್ತಾಗುತ್ತೆ, ಉಳಿದುಕೊಂಡ ಮೇಲೆ ಜೀವನದ ಬೆಲೆ ಗೊತ್ತಾಗುತ್ತೆ. ಜೀವನ ಪ್ರತಿ ಕ್ಷಣಕ್ಕೂ ಮೃದುತನದಿಂದ ಇರುವುದಿಲ್ಲ. ಕನಸು ಕಾಣುವವರಿಗಿಂತ ಕಷ್ಟಪಟ್ಟವರಿಗೆ ಬೇಗ ಅರ್ಥವಾಗುತ್ತೆ. ನಿಮಗಾಗಿ ಯಾರು ಕಾಯುತ್ತಾರೋ ಅವರಿಗಾಗಿ ಬದುಕಿ, ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನಗಿಸಲು ಪ್ರಯತ್ನಿಸಿ, ನಿಮಗಾಗಿ ಯಾರು ಪ್ರತಿ ಕ್ಷಣ ಹಂಬಲಿಸುತ್ತಾರೋ ಅವರನ್ನು ಮರೆಯದಿರಿ. ಹುಟ್ಟಿದಾಗ ಜನ ಇರುವುದಿಲ್ಲ, ಬರೀ ಉಸಿರು ಇರುತ್ತೆ. ಆದರೆ ಸತ್ತಾಗ ಉಸಿರು ಇರುವುದಿಲ್ಲ, ಬರೀ ಹೆಸರು ಇರುತ್ತೆ. ಈ ಉಸಿರು ಮತ್ತು ಹೆಸರಿನ ನಡುವಿನ ಅಂತರವೇ ಜೀವನ. ನಿಮಗಾಗಿ ಮಾಡಿಕೊಂಡ ಕೆಲಸಗಳು ನಿಮ್ಮೊಂದಿಗೆ ಮುಗಿದು ಹೋಗುತ್ತೆ, ಆದರೆ ಇತರರಿಗೆ ಮಾಡಿದ ಕೆಲಸಗಳು ನಿಮ್ಮ ನಂತರವೂ ಉಳಿದು ಬಿಡುತ್ತೆ. ಗಡಿಯಾರಕ್ಕೆ ಮಾತು ಬರುತ್ತಿದ್ದರೆ ನಮ್ಮೆಲ್ಲರಿಗೂ ಉಗಿದು ಬಿಡುತ್ತಿತ್ತು. ಯಾಕೆ ಗೊತ್ತಾ? ನಾವೇ ಸರಿ ಇಲ್ಲದಿದ್ದರೂ ಟೈಮ್ ಸರಿ ಇಲ್ಲ ಅಂತೀವಲ್ಲ, ಅದಕ್ಕೆ. ಪ್ರೀತಿ ಮತ್ತು ಸಮಯ ತುಂಬಾ ಅಮೂಲ್ಯವಾದದ್ದು. ಅದನ್ನು ಯೋಗ್ಯತೆ ಇರುವವರಿಗೆ ಮಾತ್ರ ಕೊಡಿ. ಅದಕ್ಕೆ ಒಂದು ಬೆಲೆ ಇದೆ. ಒಳ್ಳೆಯ ಗುಣ ನಾವು ಬಳಸುವ ವಸ್ತುಗಳಲ್ಲಿ ಇರುವುದಲ್ಲ, ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಾವು ಜನರಿಗೆ ಎಲ್ಲಿಯವರೆಗೆ ಒಳ್ಳೆಯವರಾಗಿರುತ್ತೇವೆ ಎಂದರೆ ಅವರ ಇಚ್ಛೆಯಂತೆ ನಡೆದುಕೊಳ್ಳುವವರೆಗೆ ಮಾತ್ರ. ನಿಮ್ಮ ಅಂದ ಚಂದ ನೋಡಿ ಪ್ರೀತಿಸುವವರು 100 ಜನ ಸಿಗಬಹುದು. ನಿಮ್ಮ ಮನಸ್ಸಿನ ಕಷ್ಟ ನೋವುಗಳನ್ನು ಅರ್ಥ ಮಾಡಿಕೊಳ್ಳುವವರು ಒಬ್ಬರೇ ಸಿಗುತ್ತಾರೆ. ಅಂತವರನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ನೀನೇನು ಮಾಡುತ್ತಿದ್ದೀಯಾ? ಎಲ್ಲಿಗೆ ಹೋಗುತ್ತಿದ್ದೀಯಾ? ನೀನು ಏನು ಖರೀದಿಸುತ್ತಿದ್ದೀಯಾ? ನಿಮ್ಮ ಯಶಸ್ಸಿನ ಕಥೆಗಳು ಮುಂತಾದವು ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣ ವಿವರಗಳನ್ನು ತಿಳಿದುಕೊಳ್ಳಲು ಆ ಹುಡುಗ ಬಯಸುತ್ತಿದ್ದರೆ ಅರ್ಥ ಮಾಡಿಕೊಳ್ಳಿ, ಅವನು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. ಎಲ್ಲವನ್ನು ಸಹಿಸುವವರಿಗೆ ಸಹನೆ ಜಾಸ್ತಿ ಅಂತ ಅಲ್ಲ, ಅವರ ಜೀವನದಲ್ಲಿ ಅವರು ಅನುಭವಿಸಿದ ನೋವು ಜಾಸ್ತಿ ಅಂತ. ಸೈಕಾಲಜಿ ಹೇಳುತ್ತೆ, ಒಬ್ಬ ವ್ಯಕ್ತಿಯ ನಗುವಿನ ಮೂಲಕ ಆತನ ವ್ಯಕ್ತಿತ್ವ ಗ್ರಹಿಸಬಹುದು. ಸೈಕಾಲಜಿ ಪ್ರಕಾರ ಮೇಕಪ್ ಮಾಡುವ ಮಹಿಳೆಯರು ತುಂಬಾ ಆಕ್ರಮಣಕಾರಿ ಅಂತ ಇತರ ಮಹಿಳೆಯರು ಭಾವಿಸುತ್ತಾರೆ. ಒಂದು ರಿಸರ್ಚ್ನ ಪ್ರಕಾರ ಸಾಮಾನ್ಯವಾಗಿ ಜನರು ಪ್ರೀತಿ, ಸಂತೋಷ, ನಗು, ಪ್ರಣಯದಿಂದ ತುಂಬಿದೆ ಎಂದು ಭಾವಿಸುತ್ತಾರೆ. ಆದರೆ ಪ್ರೀತಿ ದುಃಖ, ಅಳು, ನೋವಿನಿಂದ ಕೂಡಿದೆ. ಒಂದು ಗುಂಪಿನಲ್ಲಿ ನೀವು ಹರಟೆ ಮಾಡ್ತಾ ಇರುವಾಗ ಯಾವುದೇ ವ್ಯಕ್ತಿಯ ಕಾಲು ನಿಮ್ಮತ್ತ ತಿರುಗಿದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಒಬ್ಬ ಸ್ತ್ರೀ ನಿಮ್ಮಿಂದ ನಿರಾಶೆ ಮತ್ತು ಅಸಮಾಧಾನಗೊಂಡರೆ ಅವಳು ನಿಮ್ಮನ್ನು ಮೊದಲಿನಂತೆ ಕಾಳಜಿ ವಹಿಸಲ್ಲ. ದೊಡ್ಡ ಹೆಬ್ಬೆರಳು ಹೊಂದಿರುವ ವ್ಯಕ್ತಿ ತನ್ನ ಫೀಲಿಂಗ್ಸ್ ತೋರಿಸಿಕೊಳ್ಳಲ್ಲ ಮತ್ತು ರಹಸ್ಯವಾಗಿ ಇರಲು ಬಯಸುತ್ತಾರೆ. ಸೈಕಾಲಜಿ ಪ್ರಕಾರ ವ್ಯಂಗ್ಯವನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥರಾಗುತ್ತಿದ್ದರೆ ಅದು ಮಾನಸಿಕ ಸಮಸ್ಯೆಯ ಆರಂಭಿಕ ಎಚ್ಚರಿಕೆಯಾಗಿದೆ. ಮಹಿಳೆಯರು ಮುಖಾಮುಖಿಯಾಗಿ ಮಾತನಾಡುವಾಗ ಪ್ರೀತಿ ಅನುಭವಿಸುತ್ತಾರೆ. ಪುರುಷರು ಪಕ್ಕದಲ್ಲಿ ಕೂತು ಮಾತನಾಡುವಾಗ ಪ್ರೀತಿ ಭಾವನೆ ಅನುಭವಿಸುತ್ತಾರೆ. ನಿನ್ನೆ ಆದ ಜಗಳ ಇಂದಿನ ಸಂಭಾಷಣೆ ಮೇಲೆ ಪ್ರಭಾವ ಬೀರದಿದ್ದರೆ ಅದು ಒಳ್ಳೆಯ ಸಂಬಂಧ ಅಂತ ಅರ್ಥ. ಸೈಕಾಲಜಿ ಹೇಳುತ್ತೆ, ಈ 4 ವಿಷಯಗಳಲ್ಲಿ ಯಾವತ್ತೂ ನಾಚಿಕೆ ಪಡಬಾರದು. 1 ಹಳೆಯ ಬಟ್ಟೆ, 2 ಬಡ ಸ್ನೇಹಿತರು, 3 ವಯಸ್ಸಾದ ತಂದೆ ತಾಯಿ, 4 ಸರಳ ಜೀವನ. ಗಾಸಿಪ್ ಅನ್ನು ದ್ವೇಷಿಗಳು ಹುಟ್ಟುಹಾಕುತ್ತಾರೆ, ಮೂರ್ಖರು ಹರಡುತ್ತಾರೆ ಮತ್ತು ಶತಮೂರ್ಖರು ನಂಬುತ್ತಾರೆ. ಸೈಕಾಲಜಿ ಹೇಳುತ್ತೆ, ನೀವು ಜೀವನದಲ್ಲಿ ಭೇಟಿಯಾಗುವ ಪ್ರತಿಯೊಬ್ಬ ವ್ಯಕ್ತಿಗೂ ಅರ್ಥ ಇದೆ. ಕೆಲವರು ನಿಮಗೆ ಕಲಿಸಲು, ಕೆಲವರು ನಿಮ್ಮನ್ನು ಬಳಸಲು, ಕೆಲವರು ನಿಮ್ಮನ್ನು ಪರೀಕ್ಷಿಸಲು, ಕೆಲವರು ನಿಮ್ಮ ಪ್ರತಿಭೆ ಹೊರತರಲು ಬರುತ್ತಾರೆ. ಒಂಟಿಯಾಗಿ ನಡೆಯುವವರು ಅಹಂಕಾರಿಗಳಲ್ಲ, ಅವರ ಕೆಲಸಕ್ಕೆ ಅವರೊಬ್ಬರೇ ಸಾಕಾಗುತ್ತಾರೆ ಅಷ್ಟೇ. ತೊಂದರೆಗಳು ಕಲಿಸುವಷ್ಟು ಪಾಠ ಜಗತ್ತಿನ ಯಾವ ಪಾಠಗಳು ಕಲಿಸುವುದಿಲ್ಲ. ಈ ಜಗತ್ತಿನಲ್ಲಿ ಯಾರಿಗಾದರೂ ಉಪಯೋಗವಾಗಲಿ ಅಂತ ಸಿಕ್ಕಿದ್ದೆ, ಆದರೆ ಸಣ್ಣ ಕಾಗದವನ್ನು ಗಳಿಸಲು ಜೀವನವನ್ನು ನಡೆಸಬೇಕಾದ ಪರಿಸ್ಥಿತಿ ಎದುರಾಗಿದೆ.
ಯಾರ ಮನಸ್ಸು ಅವರ ಮುಖಕ್ಕಿಂತ ಸುಂದರವಾಗಿರುತ್ತೋ ಅಂಥವರನ್ನು ಇಷ್ಟಪಡಿ. ಸರಳ ಸ್ವಭಾವವು ಅವರ ದುರ್ಬಲತೆ ಅಂದುಕೊಳ್ಳಬೇಡಿ, ಅದು ಅವರ ತಂದೆ ತಾಯಿ ಅವರಿಗೆ ನೀಡಿರುವ ಸಂಸ್ಕಾರ. ಯಾರು ಗುರಿ ಮುಟ್ಟಲು ಕಳೆದು ಹೋಗುತ್ತಾರೋ ಅಲ್ಲಿಗೆ ಅವನು ಸಫಲನಾದ ಅಂದುಕೊಳ್ಳಿ. ಯಾರು ಕಷ್ಟದ ದುಡಿಮೆಯನ್ನು ನಂಬುತ್ತಾರೋ ಅವರು ಅದೃಷ್ಟದ ಬಗ್ಗೆ ಎಂದಿಗೂ ಮಾತನಾಡುವುದಿಲ್ಲ. ದೇವರು ನಿಮಗೆ ಸರಿ ಹೊಂದದ ಜನರನ್ನು ಆದಷ್ಟು ಬೇಗ ನಿಮ್ಮ ಜೀವನದಿಂದ ದೂರ ಮಾಡಿಬಿಡುತ್ತಾನೆ. ಯಾರು ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೋ ಅವರಿಗೆ ನೀವು ಸರಿಯಾಗಿ ಕಾಣುತ್ತೀರಾ. ಅದೇ ತೋರಿಕೆ ಪ್ರೀತಿ ಮಾಡುವವರಿಗೆ ಯಾವಾಗಲೂ ನಾವೇನೇ ಮಾಡಿದರೂ ತಪ್ಪಾಗಿ ಕಾಣಿಸುತ್ತದೆ. ಯಾರು ಈ ಜೀವನದ ಸಂತೆಯಲ್ಲಿ ಆನಂದವಾಗಿ ಜೀವಿಸುತ್ತಾರೋ ಅಂಥವರಿಗೆ ಈ ಜೀವನ ತಲೆಬಾಗುತ್ತದೆ. ಕಳೆದುಕೊಂಡು ಪಡೆದುಕೊಳ್ಳುವ ಮಜಾನೇ ಬೇರೆ, ಅತ್ತು ನಗುವುದರ ಮಜಾನೇ ಬೇರೆ. ಸೋಲು ಜೀವನದ ಒಂದು ಭಾಗ, ಸೋತು ಗೆಲ್ಲುವುದರ ಮಜಾನೇ ಬೇರೆ. ಜೀವನ ಕಷ್ಟಗಳಿಂದ ಕೂಡಿದೆ. ನಮ್ಮ ಆತ್ಮಸ್ಥೈರ್ಯವನ್ನು ನಾವೇ ಹೆಚ್ಚಿಸಿಕೊಳ್ಳಬೇಕು. ಕಷ್ಟಗಳು ಎಲ್ಲರಿಗೂ ಬರುತ್ತದೆ. ಕೆಲವರು ಅರಳುತ್ತಾರೆ, ಕೆಲವರು ಮುದುಡುತ್ತಾರೆ. ಈ ಜಗತ್ತಿನಲ್ಲಿ ಇರಲು ಎರಡು ಸುಂದರವಾದ ಸ್ಥಳಗಳಿವೆ. ಒಂದು ಒಬ್ಬರ ಹೃದಯ, ಇನ್ನೊಂದು ಒಬ್ಬರ ಪ್ರಾರ್ಥನೆ. ಜೀವನವು ಸಮಯದ ಸದುಪಯೋಗವನ್ನು, ಸಮಯ ಜೀವನದ ಮೌಲ್ಯವನ್ನು ಕಲಿಸಿಕೊಡುತ್ತದೆ. ಯಾರಾದರೂ ನಿಮ್ಮನ್ನು ಇಷ್ಟಪಡುತ್ತಾರೆ ಎಂದು ತಿಳಿಸುವ ಎರಡು ಸೂಚನೆಗಳು. ಒಂದು, ಅವರು ನಿಮ್ಮ ಬಗ್ಗೆ ಕೇಳುತ್ತಾರೆ ಮತ್ತು ನಿಮ್ಮ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಾರೆ. ಎರಡು, ಅವರು ನಿಮ್ಮ ಸುತ್ತಲೂ ತುಂಬಾ ನಗುತ್ತಾರೆ ಮತ್ತು ನಿಮ್ಮನ್ನು ನಗಿಸಲು ಪ್ರಯತ್ನಿಸುತ್ತಾರೆ.